ಹಂಪೆಯಲ್ಲಿ ಹೋದಾಗ ಸಾಸಿವೆ ಕಾಳು ಗಣೇಶ ಹಾಗೆ ಕಡಲೆಕಾಳು ಗಣೇಶ ಇವುಗಳನ್ನ ನೋಡೋದನ್ನು ಮರೆಯೋ ಹಾಗೆ ಇಲ್ಲ. ಸಾಸಿವೆ ಕಾಳು ಗಣೇಶನ ವಿಗ್ರಹ ಸುಮಾರು 8 ಅಡಿ ಎತ್ತರ ಇದೆ. ಏಕಶಿಲಾ ವಿಗ್ರಹ ಆಗಿತ್ತು ಇದು. 1506ರಲ್ಲಿ ಇದಕ್ಕೆ ಮಂಟಪವನ್ನು ನಿರ್ಮಿಸಲಾಯಿತು. ಇಮ್ಮಡಿ ನರಸಿಂಹ ಇವರ ನೆನಪಿನಲ್ಲಿ ಅಂತ ಹೇಳಲಾಗುತ್ತೆ. ತುಂಬ ಸುಂದರವಾಗಿರೋ ಈ ಗಣೇಶನ ವಿಗ್ರಹದಲ್ಲಿ ಗಣೇಶನ ಹೊಟ್ಟೆಗೆ ಹಾವು ಕಟ್ಟಿರೋದನ್ನು ಸಹ ನಾವು ಚೆನ್ನಾಗಿ ಕಾಣಬಹುದು. ಮುಂದೆ ಕಡಲೆಕಾಳು ಗಣೇಶನ ನೋಡೋಕ್ಕೆ ಹೊರಟಾಗ ತುಂಬ ಎತ್ತರವಾದ 16 ಅಡಿ ಎತ್ತರದ ಗಣೇಶನ ವಿಗ್ರಹ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಗಣೇಶನ ವಿಗ್ರಹಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇದನ್ನು ನೋಡೋಕ್ಕೆ ಕೂಡ ತುಂಬ ಸುಂದರವಾಗಿದೆ, ಎತ್ತರವಾಗಿದೆ, ದೊಡ್ಡದಾಗಿದೆ. 16 ಅಡಿ ಎತ್ತರ ಇರೋ ಈ ಒಂದು ವಿಗ್ರಹ ಹಿಂದಿನಿಂದ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಾರ್ವತಿ ಗಣೇಶನ್ನ ತೊಡೆಯ ಮೇಲೆ ಕೂರಿಸ್ಕೊಂಡಿರೋ ರೀತಿಯಲ್ಲಿ ಇದು ಕಾಣುತ್ತೆ. ಆ ಶಿಲ್ಪಿಯ ಒಂದು ಚಾಕಚಕ್ಯತೆ ಇದರಲ್ಲಿ ನಾವು ಕಾಣಬಹುದು. ಇವೆರಡನ್ನು ಮಿಸ್ ಮಾಡಲ್ಲ ಅಲ್ವಾ ನೀವು? ಹೋದಾಗ ಖಂಡಿತ ನೋಡಿ.